ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಕಶ್ಯಪ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾಳೆ ಅಂದರೆ ಇವತ್ತು 23rd, ನಾಳೆ 24th ಅಂದರೆ ಪಪ್ಪ ಬರ್ಡೇ ನಾಳೆ. ಅದಕ್ಕೋಸ್ಕರ ಅವರು ಹೊರಗಿನ ತಂದಿರೋ ಕೇಕ್ಸ್ ಅಂತೂ ತಿನ್ನಲ್ಲ. ಆ್ಯಂಡ್ ಅವ್ರಿಗೆ ಏನೇನೋ ಎಗ್ಗಿರುತ್ತೆ ಅಂತರ ಎಲ್ಲ ಪಪ್ಪಗೆ ಜಾಸ್ತಿ. ಅದಕ್ಕೋಸ್ಕರ ಮನೇಲೇ ತಂದು ಮಾಡೋಣ ಅಂತ ವಿಲ್ಸ್ಬೇರಿ ಅವ್ರದ್ದು ಚಾಕ್ಲೇಟ್ ಕೇಕ್ ಮಿಕ್ಸ್, ಕೋಕೋ ಕೇಕ್ ಮಿಕ್ಸ್ ತಂದಿದ್ದೀನಿ. ಅದಾದಮೇಲೆ ಜಾಸ್ತಿ ಚಾಕ್ಲೇಟ್ ಇದ್ರೂ ಇಷ್ಟಪಡಲ್ಲ, ಮತ್ತು ಶುಗರಿ ಥರ ಇದ್ರೂ ಪಪ್ಪಾಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಮಿಲ್ಕಿ ಬಾರ್ ಮತ್ತು ಜಂಪ್ಸ್ ತಂದಿದ್ದೀನಿ. ಇದು ಮೆಲ್ಟ್ ಮಾಡಿಬಿಟ್ಟು ಏನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಜಂಪ್ಸ್ ಮೇಲೆ ಏನಂತಾರಮ್ಮ ಡೆಕೋರೇಷನ್ಗೆ ಅಲ್ಲ, ಇನ್ನೊಂದು ಗಾರ್ನಿಶಿಂಗ್ಗೆ ಅನ್ನೋದಕ್ಕೋಸ್ಕರ. ಸೊ ಇವತ್ತು ನನ್ನ ಜೊತೆ ಹೆಲ್ಪ್ಗೆ ಸಾರಿಕಾ ಶ್ರೀ ಕಶ್ಯಪ್ ಅವ್ರು ಬರ್ತಾರೆ. ಸೊ ನನಗೆ ಮೆಜರ್ಮೆಂಟು ಕ್ವಾಂಟಿಟಿ ಎಲ್ಲ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಗೆ ಬರುತ್ತೆ ಕೇಕ್ ಅಂತ ನೋಡೋಣ. ಸೊ ಇವತ್ತು ನಾನು ಮತ್ತು ಅಮ್ಮ ಮತ್ತು ನೀನಿನ್ನು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ನಾವು ಮೂವರು ಸೇರಿ ಪಪ್ಪಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಮ್ಮ ಮಾತಾಡಿ, ಏನಾದರೂ ಸುಮ್ಮನೆ ಪಾಸ್ಪೋರ್ಟ್ ಸೈಜ್ ಫೋಟೋ ನನಗೆ ಮಾಡೋಕ್ಕೆ ಬರೋಣ, ಆದರೂ ಸುಮ್ಮನೆ ಟ್ರೈ ಮಾಡ್ತೀನಿ ಅಷ್ಟೇ. ಪಪ್ಪಗೋಸ್ಕರ ನಾವು ಪಪ್ಪಗೆ ಕೊಡೋಷ್ಟು ದೊಡ್ಡದಾಗಿ ಗಿಫ್ಟ್ ಕೊಡೋ ಅಷ್ಟೆಲ್ಲ ನಾವಿನ್ನೂ ಆಗಿಲ್ಲ ಗೈಸ್. ಅದಕ್ಕೆ ಏನೋ ಒಂಚೂರು ನಾವೊಂದು ಪ್ರೀತಿ, ನಮ್ದೊಂದು ಎಫರ್ಟ್ಸ್, ನಮ್ದೊಂದು ಟೈಮ್ ಕೊಟ್ಟು ನಾವು ಮಾಡ್ತೀವಿ ಅಷ್ಟೇ ತಾನೇ ಮ್ಯಾಮ್? ಅಮ್ಮ ಕೇಕ್ ಮಾಡೋದು ಕಲ್ತಿಲ್ಲ, ಅಮ್ಮ ಐಸ್ ಕ್ರೀಮ್ ಮಾಡೋದೆಲ್ಲ ಕಲ್ತಿದಾರಂತೆ. ಸೊ ಕೇಕ್ ಮಾಡೋದು ಅವ್ರಿಗೆ ಹೊಸದು ಅಂತ ಹೇಳ್ತಾ ಇದ್ದಾರೆ. ಇದು ಹೆಂಗಿದೆ ಅದು ನೋಡಿಕೊಂಡು ಮಾಡೋಣ, ಹೆಂಗೆ ಬರುತ್ತೋ ನೋಡೋಣ. ಮೆಜರ್ಮೆಂಟ್ ತೊಗೊಂಡು ಒಳಗಡೆ ಹಾಲನ್ನ ಹಾಕ್ಕೊತಾ ಇದ್ದೀವಿ. ಆಮೇಲೆ 1 ಟೀ ಸ್ಪೂನ್ ಏನಂತಾರೆ ಅದು ಆಯಿಲ್. ಅಮ್ಮ ಮಿಕ್ಸರ್ ತೊಗೊಂಡು ಮಾಡ್ಬೋದು, ಹಂಗೆ ಸ್ಪೂನಲ್ಲೇ ಮಾಡ್ಬೋದು. ಹಾಗೆ ಮಾಡಿ, ಅದು ಲಂಪ್ಸ್ ಇಲ್ಲದಿರೋಂಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಅಷ್ಟೇ. ಲಂಪ್ಸ್ ಇದ್ದರೆ ಅದು ತಿನ್ನೋವಾಗ ಪುಡಿ ಆಗಿಬಿಡುತ್ತೆ. ಒಂದ್ಸತಿ ಮುದ್ದೆ ತಿನ್ನೋವಾಗ ಲಂಪ್ಸ್ ಇರೋವಾಗ ಆಗುತ್ತಲ್ಲ, ಹಂಗೆ. ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಇದಕ್ಕೆ ಹಾಕ್ಬೇಕಾ? ಇವಾಗ ಗ್ರೌಂಡ್ನಟ್ ಆಯಿಲ್ ಹಾಕ್ತಿದ್ದಾರೆ ಅಮ್ಮ, 1 ಟೀ ಸ್ಪೂನು. ತೋರಿಸಿ ಸ್ಪೂನು. ಗೊತ್ತಾಗ್ತಾ ಇಲ್ಲ, ಗೊತ್ತಾಗಲ್ಲ ಅನ್ಸುತ್ತೆ. ಗೊತ್ತಾಗುತ್ತೆ. ಹಾಂ, ಸ್ಟಾಪ್ ಗೈಸ್. ಇದು ಕೇಕ್ ಮಾಡೋದು ಒಂಥರ ರಿಸ್ಕಿ ಜಾಬ್. ಯಾಕಂದರೆ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಜಾಸ್ತಿ ನೀರಾಗಿಬಿಡುತ್ತೆ, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ, ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ಟರ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಏನು ಲಂಪ್ಸ್ ಇಲ್ಲದೆ ನೀಟಾಗಿ. ಇದು ನೋಡೋಕ್ಕೆ ಎಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಲಂಪ್ಸ್ ಇಲ್ಲದೆ ನೀಟಾಗಿ ಕಲಿಸಿದ್ದಾರೆ ಅಮ್ಮ. ಇದು ನನಗೆ ಸ್ಕೂಲ್ಗೆ ಹೋಗೋವಾಗ ರಾಗಿ ದೋಸೆ ಆಗ್ತಾಯಿದ್ರಲ್ಲ, ಅರ್ಜೆಂಟಾಗಿ ರಾಗಿನ ಮಿಕ್ಸ್ ಮಾಡಿಬಿಟ್ಟು, ಹಂಗಿದೆ ಅಲ್ವಾ? ಇದು ಸ್ವೀಟ್ ಇರುತ್ತಾ ಅಮ್ಮ? ಅದು ಇನ್ಬಿಲ್ಟ್ ಸ್ವೀಟ್ ಇರುತ್ತಾ? ಕೋಕೋ ಪೌಡರ್ ಸ್ವೀಟ್ ಹಾಕಿರುತ್ತೆ. ಹಾಂ ಗೈಸ್, ಇವಾಗ ನಾವು ಇದು ಕಟ್ ಮಾಡ್ತಾ ಇದ್ದೀವಿ ಇದ್ರ ಶೇಪ್ಗೆನೆ. ಅಲ್ಲಿ ಹಾಯ್ ಅನ್ನಿ. ಹಾಯ್, ನಮಸ್ಕಾರ. ಇಲ್ಲಿ ತೋರಿಸಿ. ನಾವು ಅವ್ರಿಗೇನು ಹೇಳ್ತಾ ಇಲ್ಲ, ಸುಮ್ಮನೆ ಮಾಡ್ತಾಯಿದ್ದೀವಿ. ನೋಡಿ, ನಾವೆಷ್ಟು ಟ್ಯಾಲೆಂಟೆಡ್ ಬರ್ಡೇ ಬಾಯ್ ಹತ್ರನೇ ಕೆಲಸ ಮಾಡಿಸ್ತಾಯಿದ್ದೀವಿ. ಓ, ನಂಗೆ ಇದು ಯೋಚನೆನೇ ಬಂದಿರಲಿಲ್ಲ. ಇದೇ ಥರನೇ ಹೇಳಿ ಫಸ್ಟ್. ಏನು ಬೇಕು ಅಂದ್ರಿ ನನಗೆ? ಕಿಡ್ನಿ ಬೇಕು. ಇದೆಲ್ಲ ಯೋಚನೆ ಮಾಡೋಕೆ ಕಿಡ್ನಿ ಬೇಕಂತ. ಅಲ್ಲಿ ನೀರು ಹಾಕ್ಬಿಟ್ಟು ಅದೇನೋ ಒಂದು ಸ್ಟ್ಯಾಂಡ್ ಥರ ಇಟ್ಬಿಟ್ಟು ನೀರು ಹಾಕ್ತಾಯಿದ್ದೀವಿ. ಇವಾಗ ಇದ್ರ ಮೇಲೆ ಅದನ್ನಿಡೋದು, ಬೇಕ್ ಮಾಡೋದು ಅಷ್ಟೆ. ಇವಾಗ ಇದ್ರೊಳಗಡೆ ಇಟ್ಟಿದ್ದೀವಿ. ಅದಾದಮೇಲೆ ಒಂದು ಪ್ಲೇಟ್ ಮುಚ್ಚಬೇಕು, ಸ್ಮಾಲ್ ಪ್ಲೇಟು. ಚಿಕ್ಕ ಪ್ಲೇಟ್ ಕೂಡ ಮುಚ್ಚಿದಾಯಿತು. ಇವಾಗ ಅದರದ್ದು ಮೈದಾ ಹಾಕಬೇಕು, ಬೇಡವಾ? ಬೇಡ. ಅದಕ್ಕಿಂತ ಮುಂಚೆ ಸ್ಟವ್ ಹಚ್ಬೇಕು ಗೈಸ್. ಸ್ಟವ್ ಹಚ್ಚಿಲ್ಲ. ಇದು ನಮ್ಮ ಸರೋಜವ್ವ ಯೂಸ್ ಮಾಡ್ತಾ ಇದ್ದಿದ್ದು ಸ್ಟವ್. ನಮ್ಮ ಸ್ಟವ್ ರಿಪೇರಿಗೆ ಕೊಟ್ಟಿದ್ದೀವಿ. ಸೊ ಅವ್ವ ಯೂಸ್ ಮಾಡ್ತಾ ಇದ್ದಿದ್ದು ಸ್ಟವ್. ಅವ್ರ ಮಗ ಬರ್ತ್ಡೇಗೆ ಅವರೇ ಯೂಸ್ ಮಾಡ್ತಾ ಇದ್ದಿದ್ದು ಸ್ಟವ್. ಅಂದರೆ ಅವರೇ ಕುಕ್ ಮಾಡಿರೋ ಥರ ಅಂತ ಅರ್ಥ ಆಗ್ತಾ ಇದೆ.
ಒಂದು ಪ್ಲೇಟ್ ಮೇಲೆ ಉಲ್ಟ ಹಾಕಿದ್ದೀನಿ, ಚೆನ್ನಾಗಿ ಹೊಡಿತಾ ಇದ್ದೀನಿ. ನಾನು ತೆಗಿಯೋಕ್ಕೆ ಭಯ, ಅಮ್ಮ ತೆಗಿತಾರೆ. ವಾ 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 ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಬಂದಿರೋದು. ಹೊಗೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದೆ. ಯಾಕೆ ಅಮ್ಮ ನಗ್ತಾ ಇದ್ದಾರೆ? ವಾ ಗೈಸ್, ವಾವ್ ಸಕ್ಕತ್ತಾಗಿದೆ. ಬಿಸಿ ಬಿಸಿಯಾಗಿ ತಿನ್ಬಿಡೋಣ ಅಂತಾರೆ. ಶುಗರ್ ಸಿರಪ್ ಹಾಕೋ ಬದಲು ಹನಿ, ಈ ಹನಿನ ನಮ್ಮ ಮನೆಯಲ್ಲೇ ಅದನ್ನು ಇದು ಮಾಡಿದ್ದೀವಿ. ಏನ್ಮಾಡ್ತಾರ? ಹನಿ ಬಾಕ್ಸ್ ಇದೆ, ಅದರಲ್ಲಿಂದ ತೊಗೊಂಡು ಬಂದಿರೋ ಹನಿ, ನ್ಯಾಚುರಲ್ ಹನಿ, ಪ್ಯೂರ್. ಅದು ಫುಲ್ ಒಳಗಡೆವರೆಗೂ ಎಳ್ಕೊಳೋವರೆಗೂ ಆಗ್ತಾ ಇದೆ, ಸ್ವಲ್ಪ ಸ್ವಲ್ಪನೇ. ಅದು ಪೋರ್ಸ್ ಇದೆ ಅಲ್ಲ, ಅದರೊಳಗಡೆ ಹೋಗುತ್ತೆ, ತೂತು ಒಳಗಡೆ ಎಲ್ಲ. ಅವಾಗ ಶುಗರ್ ಸಿರಪ್ ಹಾಕೋ ಬದಲು ಇದನ್ನು ಹಾಕ್ಬೋದು, ಚೆನ್ನಾಗಿರುತ್ತೆ, ಇನ್ನು ಟೇಸ್ಟಿಯಾಗಿರುತ್ತೆ. ಮಿಲ್ಕಿ ಬಾರ್ನ ಮೆಲ್ಟ್ ಮಾಡಿಬಿಟ್ಟು ಈ ಥರ ಡಿಸೈನ್ ಹಾಕ್ತಾ ಇದಾರೆ ನೋಡಿ ಅಮ್ಮ, ರಂಗೋಲಿ ಥರ. ಬೆಳಗ್ಗೆ ರಂಗೋಲಿ ಹಿಂಗೆ ಹಾಕೋದಲ್ವಮ್ಮ ನೀವು? ನೋಡಿ, ಅಯ್ಯೋ ಅಮ್ಮ ಕೈಗೆ ಅಡ್ಡ ಗೈಸ್. ಹಾಂ, ವಾ ಸೋ ಬ್ಯೂಟಿಫುಲ್. ನನಗಂತೂ ಕೇಕ್ ಫಸ್ಟ್ ಟೈಮ್ ಮಾಡಿದ್ದು, ಆ್ಯಂಡ್ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣ ಅಮ್ಮನೇ. ಅಮ್ಮ ಇರಲಿಲ್ಲ ಅಂದರೆ ಗೈಸ್ ನಾನು ಫುಲ್ ಎಡವಟ್ಟು ಮಾಡ್ತಾಯಿದ್ದೆ. ಜಾಸ್ತಿ ಪೋಸಿ ಹೊಡಿಬೇಡ. ವಾಮ್ಮ ಇದೆಲ್ಲ ಇಲ್ಲಿ ಒಂಥರ ಕೆಳಗಡೆ ಬರುತ್ತಾ ಇರೋದು, ಅಲ್ಲೆಲ್ಲ ಬರ್ತಾ ಇಲ್ಲ, ಹಂಗೆ ಮಾಡಿ. ಇನ್ನೂ ಎರಡಿದೆ. ಮೆಹಂದಿಕ್ಕೊಂಥರ ನಿಮ್ಗೇನೇನು ಬರಲ್ಲಮ್ಮ, ಎಲ್ಲ ಬರುತ್ತೆ ನಿಮ್ಗಂತೂ. ಮಲ್ಟಿ ಟ್ಯಾಲೆಂಟೆಡ್ ನಮ್ಮ ಮಮ್ಮಿ. ನಾನು ಡೈರಿ ಮಿಲ್ಕ್ ತೊಗೊಳೋಣ ಅಂದ್ಕೊಂಡೆ, ಆದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಇದಿರೋದಕ್ಕೆ ಚೆನ್ನಾಗಿರುತ್ತೆ. 51 ಅಂತ ಬರೀತೀವಿ ಇವಾಗ. 50 ಕಂಪ್ಲೀಟ್ ಆಗಿ 51 ಅಂತ. 5 ಓಕೆ 1 ಹಬ್ಬ ಕೊನೆಗೂ ಆಯಿತು. ಈ ಡಾಟ್ಸ್ ಇರಬಾರ್ದು ಅಲ್ಲಿ, ಈ ಡಾಟ್ಸ್ ಬಂದು ಜಂಪ್ಸ್ ಇರ್ತೀನಿ, ಜಾಸ್ತಿ ಓವರಾಗಿ ಕಾಣಿಸ್ತಾ ಇದೆ. ಹಾಂ ಬೈಸ್ ಜಂಪ್ಸ್ ಇರ್ತಾ ಇದ್ದೀನಿ. ಬಸ್ ಮಾಡಿ ನಾನು ಪಕ್ಕ ನ್ಯೂಸ್ ನೋಡ್ತಿದ್ದೆ ನೋಡಿ. ಇನ್ನು ಏನಾದರೂ ನ್ಯೂಸ್ ನೋಡೋಣ ಮಾತ್ರ ಬಿಡಲ್ಲ. ಈ ಕಲರ್ ಇಷ್ಟ ಆಗಿಲ್ಲ. ಈ ಸ್ಪ್ರಿಂಕ್ಲರ್ಸ್ ಒಂದು ನೋಡಿ, ಅವ್ರು ಕೊಟ್ಟಿದ್ದಾರೆ, ಬೇಜಾರು ಮಾಡ್ಕೊಂತಾರೆ ಹಾಕಿ. ನನಗೆ ಊತಿ ಅಂದ್ರು ಬೇಡ ಬೇಡ ಅಷ್ಟೇ ಆಗುತ್ತೆ. ಅಲ್ಲ ಚೂರು ಕಾಣಿಸ್ತಾರೆ ಅಷ್ಟೇ, ಓವರ್ ಬೇಡ. ಇಷ್ಟಿದೆ ಅಷ್ಟೇ ಇರ್ಬೋದು. ಇನ್ನೂ ಇದೆ. ಸೊ ಇದು ಬಂದು ನೆಕ್ಸ್ಟ್ ಡೇ ಈವ್ನಿಂಗ್ ನಾನು ಜಿಮ್ಗೆ ಹೋಗಿದ್ದೀನಿ. ಸೊ ವರ್ಕೌಟ್ ಕಂಪ್ಲೀಟ್ ಮಾಡ್ಕೊಂಡು ಬಿಡೋಣ ಅಂತ. ಜಾಸ್ತಿ ಜಿಮ್ಮಲ್ಲಿ ನಾನು ವೀಡಿಯೋಸ್ ಮಾಡ್ಕೊಳ್ಳಲ್ಲ, ಬಿಕಾಸ್ ನಾನು ಕಾನ್ಸಂಟ್ರೇಟ್ ಮಾಡಿ ವರ್ಕೌಟ್ಸ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಒಂದೇ ಒಂದು ಸಣ್ಣ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಕೈಸ್ ಕೆಳಗಡೆ ವರ್ಕೌಟ್ ಆಯಿತು, ಸ್ಟ್ರೆಂತ್ ಟ್ರೈನಿಂಗ್ ಮುಗಿಸಿದೆ. ಇವತ್ತು ಮಿಕ್ಸ್ ವರ್ಕೌಟ್ ಮಾಡಿದೆ. ಯಾವಾಗೂ ನಾನು ಒಂದೊಂದೇ ಸಿಂಗಲ್ ವರ್ಕೌಟ್ ಮಾಡ್ತಾ ಇದ್ದಿದ್ದು. ಇವತ್ತು 3 ವರ್ಕೌಟ್ ಮಾಡಿದೆ ಮಿಕ್ಸ್. ಬ್ಯಾಕ್, ಶೋಲ್ಡರ್, ಆಮೇಲೆ ಚೆಸ್ಟ್ 3 ಟ್ರೈನ್ ಮಾಡಿದೆ ಇವತ್ತು. ಎಕ್ಸಾಮ್ಸ್ ನಡೀತಿದ್ದೆಲ್ಲ ಕರೆಕ್ಟಾಗಿ ಬರೋಕ್ಕಾಗ್ತಾ ಇರಲಿಲ್ಲ, ಬಟ್ ಸ್ಟಿಲ್ ಐ ಲಾಸ್ಟ್ 3 kgs. ಐ ಆಮ್ ಸೊ ಹ್ಯಾಪಿ. ಆ್ಯಂಡ್ ಇವಾಗ ಕಾರ್ಡಿಯೋ ಸೆಷನ್ಗೆ ಬಂದಿದ್ದೀನಿ. ಬೇಗ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಮನೆ ಹತ್ರ ಪೂಜೆ ಇದೆ ಆ್ಯಂಡ್ ಟ್ಯೂಷನ್ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಕಾರ್ಡಿಯೋ ಮಾಡಿಬಿಡ್ತೀನಿ. ಗೈಸ್ ಮಾತಾಡೋಕ್ಕಾಗಲ್ಲ, ಬಿಕಾಸ್ ಯಾವಾಗೂ ಸಾಂಗ್ಸ್ ಇರುತ್ತೆ, ಕಾಪಿ ರೈಟ್ಸ್ ಬರುತ್ತೆ. ಅದಕ್ಕೋಸ್ಕರ guys, done for the day at gym. So 300 skipping ಕಂಪ್ಲೀಟ್ ಮಾಡಿದೆ ಆ್ಯಂಡ್ ಪ್ಲ್ಯಾಂಕ್ 30 seconds 3 sets ಮಾಡಿದೆ. ಆ್ಯಂಡ್ ಸ್ವಲ್ಪ ಆ್ಯಬ್ಸ್ ವರ್ಕೌಟ್ ಮಾಡಿದೆ, ಲಂಚಸ್ ಎಲ್ಲ ಮಾಡಿದೆ. ಸೊ ಮುಗೀತು. ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ಆಮೇಲೆ ಸಿಗ್ತೀನಿ, ಬಿಕಾಸ್ ಐ ಹ್ಯಾವ್ ಟು ಟೇಕ್ ಟ್ಯೂಷನ್ಸ್. ಸೊ ಆವಾಗ ವ್ಲಾಗ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಮನೆಗೆ ಹೋಗಿ ರೆಡಿಯಾಗಿ, ಪಪ್ಪ ಇವತ್ತು ಪೂಜೆ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಬೈ ಗೈಸ್. ಮನೆಗೆ ಬಂದು ಸ್ನಾನ ಮಾಡಿ ರೆಡಿಯಾಗಿ ಟ್ಯೂಷನ್ ಮುಗಿಸ್ಕೊಂಡು, ಆ್ಯಂಡ್ ನೌ ವಿ ಆರ್ ಹೆಡ್ಡಿಂಗ್ ಟು ಸಮ್ ಪ್ಲೇಸ್, ಎಲ್ಲೋ ಗೊತ್ತಿಲ್ಲ. ಆ್ಯಂಡ್ ಐ ಆಮ್ ವೇರಿಂಗ್ ಸಮ್ ಓವರ್ ಸೈಜ್ ಶರ್ಟ್. ಆಮೇಲೆ ತೋರಿಸ್ತೀನಿ. ಆಮೇಲೆ ಒಂದು ಕಾರ್ಗೋ ಪ್ಯಾಂಟ್ಸ್, ಬ್ಲ್ಯಾಕ್ ಪ್ಯಾಂಟ್ಸ್.
ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ರೆಡಿ ಆಗಿದ್ದೀನಿ ಗೈಸ್. ಇವಾಗ ಬನ್ನಿ ಹೋಗೋಣ. ಹಾಯ್ ನೀನಿ. ಇವಾಗ ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೋ ಆ ಕಡೆ. ಹಾಯ್ ಬರ್ಡೇ ಬಾಯ್. ಬರ್ಡೇ ಬಾಯ್ ಇವರೇ ಆ್ಯಂಡ್ ಬರ್ಡೇ ಬಾಯ್ ಅವ್ರ ವೈಫ್ ಇವರು ಆ್ಯಂಡ್ ಬರ್ಡೇ ಬಾಯ್ ಅವ್ರ ಸೆಕೆಂಡ್ ಮಗಳು ಇವರು. ಆ್ಯಂಡ್ ಪಾಪ ತುಂಬ ಜನ ನನ್ನ ಫ್ರೆಂಡ್ಸು, ಸಬ್ಸ್ಕ್ರೈಬರ್ಸು, ಫಾಲೋವರ್ಸು ಎಲ್ಲರೂ ನಿಮ್ಮ ಬರ್ಡೇಗೆ ವಿಶ್ ಮಾಡಿದ್ದಾರೆ. ಸ್ವಲ್ಪ ಜನ ಸ್ಟೇಟಸ್ ಹಾಕಿದ್ದಾರೆ, ಸ್ಟೋರಿ ಹಾಕಿದ್ದಾರೆ. ಕಾಲರ್ ಎತ್ತಬೇಕಾ? ಎತ್ತೀನಿ, ನೀವು ಡ್ರೈವ್ ಮಾಡಿ. ಹಾಂ, ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಆರೈಕೆ ಹೀಗೆ ಇರಲಿ, ನಿಮ್ಮ ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಸಪೋರ್ಟು, ನಿಮ್ಮ ಆರೈಕೆ, ಅಭಿಮಾನ, ಆರೈಕೆ ಎಲ್ಲ ಹೀಗೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಗೈಸ್. ಯಾರ್ಯಾರೆಲ್ಲ ಪಪ್ಪಾಗೆ ವಿಶ್ ಮಾಡಿದ್ದೀರಾ ನಿಮ್ಮ ಪ್ಯೂರ್ ಹಾರ್ಟಿಂದ, ನಿಮ್ಮ ಟೈಮ್ ಇಷ್ಟು ಅಂತ ಒಂದು ಟೈಮ್ ಕೊಟ್ಟು ನನಗೆಲ್ಲ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಗೈಸ್ ಡಿನ್ನರಿಗೆ ಬಂದಿದ್ದೀವಿ ಇವಾಗ. ಸೊ ಹೋಗ್ಬಿಟ್ಟು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡ್ಬಿಡೋಣ ಅಷ್ಟೇ. ಹಾಯ್ ಮಾಮ್. ಹಾಯ್. ತಿಂದು ಕೇಳಿ ಎಷ್ಟು ಗೊತ್ತಿದ್ದಾರೆ ಹೆಂಗೆ ತಿಂತಲ್ ನೋಡಿ, ಹೆಂಗೆ ತಿಂತಲ್ ನೋಡಿ ಇವಳು. ಎತ್ಕೊಳಕ್ಕೆ ಬಿಡ್ತಾ ಇಲ್ಲ. ಹಿಂಗೆ ಎತ್ಕೊಂಡ್ರೆ ನೋಡಿ 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 ತಿನ್ನಕ್ಕೆ ಬಿಡ್ತಾ ಇಲ್ಲಮ್ಮ ಅವಳು. ಬೈರಿ, ಕಣ್ಬಿಡಿ ದೊಡ್ಡ ದೊಡ್ಡದಾಗಿ, ನೀವು ಬಿಡ್ತೀರಲ್ಲ ಹಂಗೆ ಬಿಡಿ. ಎತ್ಕೊಳಕ್ಕೆ ಬಿಡ್ತಾ ಇಲ್ಲ ಗೈಸ್, ಒಂದು ಸ್ಪೂನು ತಿನ್ನೋಕ್ಕಾಗ್ತಾ ಇಲ್ಲ ನೋಡಿ. ಹಿಂಗೆ ಎತ್ಕೊಂಡು ಹಿಂಗೆ ಅನ್ನೋ ಅಷ್ಟರಲ್ಲಿ ಅಪ್ಪಾ ನೀನಿ ಸುಮ್ಮನೆ, ನೀನಿ ಪ್ಲೀಸ್ ನೀನಿ ಇಂಥ ಇತ್ತು ತಿನ್ಬಿಡು ಫುಲ್. ಪಾನ್. ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಆನ್ ದ ನೆಕ್ಸ್ಟ್ ವ್ಲಾಗ್ಸ್ ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್. ಇನ್ನೊಂದು ಆಗಸ್ಟ್ ಮಂತಿಂದ ಹೊಸ 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 ಥರ ವ್ಲಾಗ್ಸ್ ಬರ್ತಿದೆ. ಸೊ ಆ್ಯಂಡ್ ಯು ವಿಲ್ ಆಲ್ ಎಂಜಾಯ್ ಇಟ್. ಮದುವೆ ಸೀರೀಸ್, ಇಟ್ಸ್ ಒನ್ ಆಫ್ ಮೈ ಫ್ರೆಂಡ್ಸ್ ಸಿಸ್ಟರ್ಸ್ ಮ್ಯಾರೇಜ್. ಸೊ ಮದುವೆ ಸೀರೀಸ್ ಬರುತ್ತೆ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಪಾಪ ವಿಶ್ ಮಾಡಿದ್ದಕ್ಕೆ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಬಾಯ್, ಗುಡ್ ನೈಟ್.